ಸಿಗರೆಟ್ ತಂಬಾಕು ಪ್ರಿಯರಿಗೆ ಶಾಕ್ ಕೊಟ್ಟ ಮೋದಿ. ತುಟಿ ಸುಡಲಿದೆ ಸಿಗರೆಟ್, ಬಾಯಿ ಹುಣ್ಣಾಗಿಸಲಿದೆ ಗುಟ್ಕಾ. 18 ರೂಪಾಯಿ ಇದ್ದ ಸಿಗರೆಟ್ ಇನ್ಮುಂದೆ 72 ರೂಪಾಯಿ. ಲೋಕಸಭೆಯಲ್ಲಿ 2 ಹೊಸ ಮಸೂದೆ ಮಂಡಿಸಿದ ವಿತ್ತ ಸಚಿವೆ. ಸಿಗರೆಟ್, ತಂಬಾಕು, ಪಾನ್ ಮಸಾಲ ಪ್ರಿಯರಿಗೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ನೀವು ಸಿಗರೆಟ್ಗೆ ಬೆಂಕಿ ಹಚ್ಚಿದ್ರೆ ನಿಮ್ಮ ಜೇಬು ಸುಡುವುದು ಗ್ಯಾರಂಟಿ. ಕೇಂದ್ರ ಸರ್ಕಾರ ಸಿಮ್ ಗುಡ್ಸ್ ಅಥವಾ ಹಾನಿಕಾರಕ ವಸ್ತುಗಳ ಮೇಲೆ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಮುಂದಾಗಿದೆ. ತಂಬಾಕು, ಸಿಗರೆಟ್, ಪಾನ್ ಮಸಾಲ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಪರಿಹಾರ ಸೆಸ್ ಅವಧಿ ಮುಗಿಯಲು ಬಂದಿದೆ. ಈ ಹಂತದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2 ಮಹತ್ವದ ಮಸೂದೆಯನ್ನು ಮಂಡಿಸಿದ್ದಾರೆ. ಅಸ್ತಿತ್ವದಲ್ಲಿರುವ ಪರಿಹಾರ ಸೆಸ್ ಅನ್ನು ಬದಲಾಯಿಸಲು ಮತ್ತು ಆದಾಯವನ್ನು ಕಾಯ್ದುಕೊಳ್ಳಲು ಕೇಂದ್ರ ಅಬಕಾರಿ ತಿದ್ದುಪಡಿ ಮಸೂದೆ 2025 ಮತ್ತು ಆರೋಗ್ಯ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ 2025 ಪರಿಚಯಿಸಲಾಗಿದೆ. ಇನ್ಮುಂದೆ ಪಾನ್ ಮಸಾಲ ಯಂತ್ರಗಳ ಮೇಲೂ ಸೆಸ್ ಬೀಳಲಿದೆ. ತೆರಿಗೆ ಕಳ್ಳತನಕ್ಕೆ ಬ್ರೇಕ್ ಹಾಕಲು ಕಠಿಣ ಶಿಕ್ಷೆ ಎಚ್ಚರಿಕೆ ನೀಡಲಾಗಿದೆ. 18 ರೂಪಾಯಿ ಇದ್ದ ಸಿಗರೆಟ್ ಇನ್ಮುಂದೆ 72 ರೂಪಾಯಿ ಆಗಲಿದೆ. ಪಾನ್ ಮಸಾಲ ಮತ್ತು ಗುಟ್ಕಾದಂತಹ ಉತ್ಪನ್ನಗಳಿಗೆ 25% ಜಿಎಸ್ಟಿ ಜೊತೆಗೆ ಪರಿಹಾರ ಸೆಸ್ ತೆರಿಗೆ ವಿಧಿಸಲಾಗುತ್ತಿದೆ. ಇದನ್ನು ತೆಗೆದುಹಾಕಿ ಹೊಸದಾಗಿ ಮಂಡಿಸುತ್ತಿರುವ 2 ಮಸೂದೆಗಳ ಅಡಿಯಲ್ಲಿ ತೆರಿಗೆ ವಿಧಿಸುವುದರಿಂದ ಈ ಉತ್ಪನ್ನಗಳ ಬೆಲೆ ಈಗಿನಿಂದ ದರಕ್ಕೆ ತುಟಿಯಾಗಲಿದೆ.